ನಾನು 7,000 ಕೋಟಿ ಡಿಕ್ಲೇರ್ ಮಾಡಿದವನು. ಅದೇ ಹೇಳ್ತೀನಿ, 7,000 ಕೋಟಿ ಡಿಕ್ಲೇರ್ ಮಾಡಿದವನು. 7 ಮನೆ ಕಟ್ಕೊಡಿಲ್ವ? ಅದು ನನಗೆ ಅವಮಾನ ಮಾಡಿದ್ರು. ಅವಮಾನ ಮಾಡಿದ್ದಕ್ಕೆ ಇವಾಗ ನಾನು ಇಲ್ಲಿ BBMP ಕಮಿಷನರ್ಗೆ ಲೆಟರ್ ಕೊಟ್ಟಿದ್ದೀನಿ, DCಗೆ, ಅರ್ಬನ್ DCಗೆ ಲೆಟರ್ ಕೊಟ್ಟಿದ್ದೀನಿ, ಪೊಲೀಸ್ ಕಮಿಷನರ್. ಹಾಸ್ಪಿಟಾಲಿಟಿ ಕ್ಷೇತ್ರದಲ್ಲಿ ಜಾಗತಿಕ ವೃತ್ತಿಯ ಕನಸು ಇದೆಯಾ? ಜಾಗತಿಕ ಅಧ್ಯಯನ ಉದ್ಯೋಗ ಅವಕಾಶಗಳೊಂದಿಗೆ ಭಾರತದ ನಂಬರ್ 1 IIHM ನಲ್ಲಿ ಓದಿ. ಪ್ರವೇಶ ಆರಂಭವಾಗಿದೆ, ಈಗಲೇ ಸೇರಿ. ಲೆಟರ್ ಕೊಟ್ಟಿದ್ದೀನಿ, ಬೆಸ್ಕಾಂನವ್ರಿಗೆ ಲೆಟರ್ ಕೊಟ್ಟಿದ್ದೀನಿ, BWSSB ಅವ್ರಿಗೆ ಕೊಟ್ಟಿದ್ದೀನಿ, ಇನ್ಕಮ್ ಟ್ಯಾಕ್ಸ್ಗೂ ಕೊಟ್ಟಿದ್ದೀನಿ. ಯಾಕೆ ಲಾಸ್ಟ್ ಟೈಮ್ ನಾನು 2 ವರ್ಷ ಮುಂದೆ ಪರ್ಮಿಷನ್ ಇಲ್ದಂಗೆ ನಾನು ಸ್ಕಾಲರ್ಶಿಪ್ಪು 1 ಲಕ್ಷ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ, 1 ಲಕ್ಷ ಸ್ಯಾಡೀಸ್ ಕೊಟ್ಟೆ, 200 ಮನೆಗಳು ಕಟ್ಕೊಟ್ಟೆ. ಆವಾಗ ಪರ್ಮಿಷನ್ ತಗೊಳ್ಳಿಂಗೆ ನಾನು ಮಾಡಿದೆ. ಅದು ನನಗೆ ಗೊತ್ತಿರಲಿಲ್ಲ. ನಾನು ಮಾಡಿದೆ, ಆ ತಪ್ಪನ್ನ ಮಾಡಿದೆ. ಇವಾಗ ಆ ತಪ್ಪು ಮಾಡ್ತಾ ಇಲ್ಲ. ಅದಕ್ಕೆ ಇವಾಗ 10,000 ಮನೆಗಳು ಈ ಚಿಕ್ಕಪೇಟ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಂಡಿಯಾದಲ್ಲಿ ಯಾರು ಮಾಡದಿರೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದಕ್ಕೆ ನಿಮ್ಮ ಮೀಡಿಯಾದವರು ಸಪೋರ್ಟು, ಪಬ್ಲಿಕ್ ಸಪೋರ್ಟ್, ಇಡೀ ಕರ್ನಾಟಕದ ಜನಗಳ ಸಪೋರ್ಟು ನನಗೆ ಬೇಕು ಅಂತ ನಿಮ್ಮ ಮುಂದೆ ಬಂದು, ಮೀಡಿಯಾ ಮುಂದೆ ಬಂದು ರಿಕ್ವೆಸ್ಟ್ ಮಾಡಿ, ಮನವಿ ಮಾಡಿ ಬಂದಿದ್ದೀನಿ. ಏನಕ್ಕೆ ನಾನು ಏನು ಯೋಜನೆ ಮಾಡ್ತಾ ಇದ್ದೀನಿ, ನಾನು ಹಿಂಗೆ 10,000 ಮನೆಗಳು ಕಟ್ಕೊಳ್ಳೋಕ್ಕೆ ಮುಂದೆ ಬಂದಿದ್ದೀನಿ. ಅದಕ್ಕೆ ನಿಮ್ಮದೆಲ್ಲ ಸಹಕಾರ ಬೇಕು, ನಿಮ್ಮೆಲ್ಲ ಸಪೋರ್ಟ್ ನನಗೆ ಬೇಕು ಅಂತ ನಾನು ಮೀಡಿಯಾ ಮುಖಾಂತರ ಬಂದಿದ್ದೀನಿ. ಇದು 10,000 ಮನೆಗಳು ಕಟ್ಟಬೇಕಂದ್ರೆ ಒಂದು ಮನೆ 4 ಲಕ್ಷ ಎಸ್ಟಿಮೇಟ್ ಬಂದಿದೆ. ಒಂದು ಮನೆಗೆ 4 ಲಕ್ಷ ಎಸ್ಟಿಮೇಟ್ ಬಂದಿದೆ. ಆ 4 ಲಕ್ಷ 10,000 ಮನೆ ಕಟ್ಟೋಕ್ಕೆ 400 ಕೋಟಿ ಆಗುತ್ತೆ. ಈಗ ಇದು ನಾನು ಕಟ್ಕೊಡ್ಬೇಕಂತ ಇನ್ಕಮ್ ಟ್ಯಾಕ್ಸ್ಗೂ ನಾನು ಪರ್ಮಿಷನ್ ಕೊಡಿ ಅಂತ ಲೆಟರ್ ಬರ್ತೀನಿ. ನಾಳೆ ನಾನು ಕೆಲಸ ಸ್ಟಾರ್ಟ್ ಮಾಡಿದಾಗ ಅವ್ರ ಅಬ್ಜೆಕ್ಷನ್ಗಳು ಆಗಬಾರ್ದು, BBMP ಅವರು ಅಬ್ಜೆಕ್ಷನ್ ಆಗಬಾರ್ದು, DC ಅಬ್ಜೆಕ್ಷನ್ ಮಾಡಬಾರ್ದು, BWSSB ಅಬ್ಜೆಕ್ಷನ್ ಮಾಡಬಾರ್ದು, ಆಮೇಲೆ ಬೆಸ್ಕಾಂನವರು ಅಬ್ಜೆಕ್ಷನ್ ಆಗಬಾರ್ದು ಅಂತ ಲೀಗಲ್ ಆಗಿ ಪರ್ಮಿಷನ್ ಕೇಳಿದ್ದೀನಿ. 10 ದಿವಸ ಆಗಿದೆ ಲೆಟರ್ಗಳು ಕೊಟ್ಟು. ಆದ್ದರಿಂದ ಇವಾಗ ಮೀಡಿಯಾ ಮುಖಾಂತರ ಇಡೀ ಕರ್ನಾಟಕ ಜನಕ್ಕೆ, ನನ್ನ ಫ್ಯಾನ್ಸ್ಗೆ, ನಮ್ಮ ಅಣ್ಣ ತಮ್ಮಂದರಿಗೆ, ಅಕ್ಕ ತಂಗಿಗಳಿಗೆ, ತಾಯಿ ತಂದೆಗಳಿಗೆ ಎಲ್ಲರಿಂದ ಮನವಿ ಮಾಡಿ, ನಾನು ಇಂಡಿಯಾದಲ್ಲಿ ಯಾರೂ ಮಾಡದಿರೋ ಕೆಲಸ ನಾನು ಮಾಡ್ತಾ ಇದ್ದೀನಿ. ಒಂದೊಂದು ಸ್ಲಮ್ಮಲ್ಲಿ 10,000 ಮನೆ ನಾವು ಎಸ್ಟಿಮೇಟ್ ಮಾಡಿದ್ದೀನಿ. ಇದರಿಂದ ಜಾಸ್ತಿನೂ ಆಗ್ಬೋದು. ಆದ್ರೂ ಇನ್ನೊಂದು 1,000-2,000 ಮನೆಗಳು ಜಾಸ್ತಿ ಆದ್ರೂ ನಾನು ಕಟ್ಕೊಡ್ತೀನಿ. ಒಂದು ಮನೆಯನ್ನು ಚಿಕ್ಕಪೇಟೆ ಕ್ಷೇತ್ರದಲ್ಲಿ ಜೋಪಡಿಗಳಂತೂ ಇರಬಾರ್ದು, ಶೀಟ್ ಮನೆ ಅಂತ ಇರಬಾರ್ದು. ಎಲ್ಲ ಮನೆಗಳು ಗ್ರೌಂಡ್ ಫ್ಲೋರ್ ಕಟ್ಕೊಡ್ಬೇಕಂತ ನಾನು ಈ ಹೋರಾಟ ಮಾಡ್ತಾ ಇದ್ದೀನಿ. ಅದಕ್ಕೆ ನೀವೆಲ್ಲ ಮೀಡಿಯಾದವರು ಮತ್ತು ಇಡೀ ಕರ್ನಾಟಕದ ಜನ ನನ್ನ ಶಕ್ತಿ ಕೊಡಬೇಕು. ಇದೇ ಚಿಕ್ಕಪೇಟಲ್ಲಿ KGF ಬಾಬು ಹೆಸರಲ್ಲಿ, ಯಾವುದೇ ಪಾರ್ಟಿ ಹೆಸರಲ್ಲಿ ಅಲ್ಲ, KGF ಬಾಬು ಹೆಸರಲ್ಲಿ 22,000 ಜನ ನನಗೆ ವೋಟ್ ಕೊಟ್ಟಿರೋ ತಾಯಿ ತಂದೆಗಳು, ಅಣ್ಣ ತಮ್ಮಂದರು ಇದ್ದಾರೆ. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅವ್ರ ಶಕ್ತಿ ನನ್ನ ಜೊತೆಗಿದೆ. ಇದರಿಂದ ಈ ಕೆಲಸ 10,000 ಮನೆ ಕಟ್ಟಕ್ಕೆ ನಮಗೆ ನೀವೆಲ್ಲ ಸಪೋರ್ಟ್ ಮಾಡಬೇಕು ಅಂತ ವಿನಂತಿ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಆಮೇಲೆ ಎರಡನೇದು, ಇದ್ರ ಮೇಲೆ ಯಾವುದು ಕಮೆಂಟ್ಸ್ ಬೇಡ. ಆ ಬಡವರು ಮನೆ ಕಟ್ಕೊಡೋಕ್ಕೆ ನಾನು ಮುಂದೆ ಬಂದಿದ್ದೀನಿ. ಇದರಲ್ಲಿ ನಾಳೆ ಕಟ್ಕೊಡ್ತಾನೋ ಇಲ್ಲವೋ, ಇದರಲ್ಲಿ ರಾಜಕೀಯ ಪೊಲಿಟಿಕ್ಸ್, ನಾನು ಎಲೆಕ್ಷನಲ್ಲಿ ಕಂಟೆಸ್ಟ್ ಮಾಡೋಕ್ಕೆ ಏನಾದರೂ ಇಲ್ಲಿ ಕಟ್ತಾ ಇದ್ದೀನಿ ಅಂತ ಇದನ್ನು ಭಾವನೆ ಇರಬಾರ್ದು. ಇದ್ರ ಮೇಲೆ ಕಮೆಂಟ್ಸ್ ಬೇಡ. ನಾವೆಲ್ಲ ಸೇರಿ ಆ ಬಡವರಿಗೆ ಮನೆಗಳು ಕಟ್ಕೊಟ್ರೆ, ನನ್ನನ್ನು ನೋಡಿ ಇದೇ ನಮ್ಮ ದೇಶದಲ್ಲಿ ಲಕ್ಷಾಂತರ ಜನ ಕೋಟಿಗಳು ಶ್ರೀಮಂತರುಗಳು ಇದ್ದಾರೆ. ಆದರೆ ನಾನು ಒಬ್ಬನು ಮಾಡಿದ್ರೆ ಎಲ್ಲ ಶ್ರೀಮಂತರಿಗೆ ಒಂದು ಮೆಸೇಜ್, ನನ್ನನ್ನು ನೋಡಿ ಅವರು ಇದಕ್ಕೆ ಹಿಂಗೆ ಮುಂದೆ ಬರಬೇಕು. ಒಬ್ಬರು ನಾನು ಮನೆ ಕಟ್ಕೊಡ್ತಾ ಇದ್ದೀನಿ, ಇಬ್ಬರು ರೇಷನ್ ಕೊಡ್ತಾ ಇದ್ದಾರೆ, ಇನ್ನೊಬ್ಬರು ಏನು ಎಲೆಕ್ಟ್ರಿಕ್ ಫೀಸ್ ಕೊಡ್ತಾರೆ, ಇನ್ನೊಬ್ಬರು
ಎಜುಕೇಷನ್ ಕೊಡ್ತಾರೆ, ಒಬ್ಬರು ಓದಿಸ್ತಾರೆ, ಒಬ್ಬೊಬ್ಬರು ಸ್ಕಾಲರ್ಶಿಪ್ ಮಾಡ್ತಾರೆ. ಈ ಥರ ನಾವು ಎಲ್ಲ ಶ್ರೀಮಂತರು, ಇಂಡಿಯಾದಲ್ಲಿ ಇರೋ ಎಲ್ಲ ಶ್ರೀಮಂತರು ಇದರಲ್ಲಿ ಈ ಥರ ನಾನು ಮಾಡ್ತಾರೋ ಕೆಲಸ ನೋಡಿ ಅವರು ಮಾಡಿದ್ರೆ ನಮ್ಮ ಇಂಡಿಯಾದಲ್ಲಿ ಬಡತನ ಇರೋದಿಲ್ಲ.